ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಧರ್ಮೇಂದ್ರ ಪ್ರಧಾನ್ ಅವರ ಸತ್ಯ ಇಷ್ಟು ದಿನ ಮುಚ್ಚಿಟ್ಟಿದ್ದ ಗುಟ್ಟು ರಟ್ಟಾಗಿದೆ. ಯಾರ ಮುಂದೆನಪ್ಪ ರಟ್ಟಾಗದು ಅಂತ ಅನ್ಕೋತಿದ್ರ. ಈ ಕಡೆ ಆರಾಧನಾಗ ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅನ್ನೋ ಸತ್ಯ ಗೊತ್ತಾಗೋಯ್ತಾ ಅಥವಾ ಗೊತ್ತಾಗ್ತಿರುವ ಹಾಗೆ ಕಾಪಾಡ್ಕೋತದಾನ. ಅಲ್ಲಿ ದಿಶಾ ಕತೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏನಪ್ಪ ಕತೆ ಎತ್ತಸಾಗುತ್ತೆ ಅಂದ್ಕೊಂಡ್ರೆ ಮತ್ತೆ ಇನ್ನೆತ್ತಸಾಗ್ತಾ ಇದೆ. ಹಾಗಿದ್ರೆ ಕತೆನ ಅಂತಿಮಗೊಳಿಸ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ರೀತಿ ಸರಿಪಡಿಸ್ಬೇಕು ಅಂತ ಮತ್ತೆ ವಟಾರಕ್ಕೆ ಕಳಿಸ್ಬಿಟ್ರ ನಿರ್ದೇಶಕರು ಅಂತ ಅನಿಸುತ್ತೆ. ಯಾಕಂದರೆ ಕತೆನ ರ್ಯಾಂಕ್ ಮಾಡಬೇಕು ಅಂದಿದ್ರೆ ಸಾಕಷ್ಟು ರೀತಿಯಲ್ಲಿ ಕತೆನ ಮುಂದೆ ತೊಗೊಂಡು ಹೋಗ್ಬೋದಿತ್ತು. ಈ ಕಡೆ ಆರಾಧನಾಗೆ ವಿಷಯ ಗೊತ್ತಿಲ್ಲದೆ ಸುಶಾಂತ್ನ ಮದುವೆ ಆಗಿ ಧರ್ಮೇಂದ್ರ ಪ್ರಧಾನ್ ಮನೆಗೆ ಸುಸಿಯಾಗಿ ಬಂದು ಆ ನಂತರ ಕೂಡ ಕತೆನ ಮುಂದುವರಿಸಬಹುದಿತ್ತು. ಅವರ ಇಂಟೆನ್ಷನ್ ಕೂಡ ಅದೇ ಆಗಿತ್ತು. ಅದಕ್ಕೆ ಆಲ್ ಆಫ್ ಎ ಸಡನ್ ವಟಾರದಿಂದ ಸುಶಾಂತ್ನ ಮನೆಗೆ ಕೂಡ ಕರೆಸ್ಕೊಂಡ್ರು. ದಿಶಾ ಕ್ಯಾರೆಕ್ಟರ್ನ ಎಂಟ್ರಿ ಮಾಡಿದ್ರು. ದಿಶಾ ಎಂದೂ ಕೂಡ ಮೊದಲು ಅತ್ತೆ ಮಗಳಿಗೆ ಅಂತ ಭಾವನೆನೇ ಇರಲಿಲ್ಲ. ಆದರೆ ರೀ ಎಂಟ್ರಿಯೊಂದಿಗೆ ಅವಳಿಗೆ ಸುಶಾಂತ್ ಮೇಲೆ ಲವ್ ಆಗಿದೆ ಅನ್ನೋ ರೀತಿ ಪೋರ್ಟ್ರೇ ಮಾಡಿಸಿದ್ರು. ಅವನ ಮೇಲೆ ಪ್ರೀತಿ ಇಟ್ಕೊಂಡಿದ್ರು. ಆದರೆ ಇಲ್ಲಿ ಆರಾಧನಾ ಮೇಲೆ ಪ್ರೀತಿ ಇದ್ದದ್ದು ಸುಶಾಂತ್ಗೆ. ಇದು ಎಲ್ಲ ಒಂದು ಕಥೆನ ಎಣಿತಾ ಇದ್ರೆ ಮತ್ತೆ ವಟಾರಕ್ಕೆ ಕಳಿಸಿದ್ದಾರೆ. ಇದರ ಅರ್ಥ ಏನಾಗ್ತದೆ? ಖಂಡಿತವಾಗ್ಲೂ ಕಥೆನ ಮುಗಿಸೋ ಎಲ್ಲ ರೀತಿ ಸೂಚನೆಗಳು ಕೂಡ ಕಾಣಿಸ್ತಿದೆ. ಈ ಕತೆ ಸಾಗ್ತಿರೋದೇ ಎರಡು ದಿಕ್ಕಿಂದ. ಒಂದು ಆ ಕಡೆ ಅಮ್ಮು, ಒಂದು ಈ ಕಡೆ ಆರಾಧನಾಗೆ ಧರ್ಮೇಂದ್ರ ಪ್ರಧಾನ್ ಮೇಲೆ ಶತ್ರುತ್ವ. ಯಾವಾಗ ಧರ್ಮೇಂದ್ರ ಪ್ರಧಾನ್ ತನ್ನ ತಂದೆ ಸಾವಿಗೆ ಕಾರಣ ಅಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಶತ್ರುತ್ವ ಮುಗಿಯುತ್ತೆ. ಸುಶಾಂತ್ ಒಂದು ಲೈನ್ ಕ್ಲಿಯರ್ ಆಗುತ್ತೆ. ಜೊತೆಗೆ ಅದನ್ನು ಕಥೆನ ತುಂಬಾ ಮುಂದಕ್ಕೆ ತೊಗೊಂಡು ಹೋಗಿ ಸತ್ಯನ ತೋರಿಸ್ಬೋದಿತ್ತು ಸಾಕಷ್ಟು ಅಡೆತಡೆಗಳ ನಡುವೆ. ಆದರೆ ತುಂಬ ಈಸಿಲಿ ವಟಾರಕ್ಕೆ ಕರೆಸಿ ಅದನ್ನು ಕ್ಲಿಯರ್ ಮಾಡೋ ಕಡೆ ಕಥೆನ ಸಾಗಿಸ್ತಿದ್ದಾರೆ. ಜೊತೆಗೆ ಆ ಕಡೆ ಅಮ್ಮು ಒಂದೇ ಸತ್ಯನ ಮೂರ್ತಿ ಅಂಕಲ್ ಹೇಳಿದ್ರೆ ಒಂದೇ ದಿನಕ್ಕೆ ಬದಲಾಗ್ಬಿಡ್ತಾರೆ ಅಮ್ಮು. ಕತೆ ಮುಗ್ದೇ ಹೋಯಿತು. ಹಾಗಾಗಿ ಕತೆ ಅಂತ್ಯ ಆಗುತ್ತೆ ಅನ್ನೋ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಜಸ್ಟ್ 4-5 ಮಂತ್ಸ್ ಒಳಗೆ ಕತೆ ಮುಕ್ತಾಯ ಆಗ್ಬೋದು. ಹಾಗಾದರೆ ಈಗ ಏನಾಗ್ತದೆ, ಯಾವ ರೀತಿ ಕತೆ ಟ್ವಿಸ್ಟ್ ತಗೊಂಡಿದೆ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಇಲ್ಲಿ ಸುಶಾಂತ್ ಅಪ್ಪ ಇಡೀ ಒಂದು ತನ್ನ ಸಾಮ್ರಾಜ್ಯನ ಸುಶಾಂತ್ ಕೈಗೆ ವಹಿಸೋಕೆ ಬಂದರೆ ಸುಶಾಂತ್ ಮಾತ್ರ ಬೇಡಪ್ಪ, ನಾನು ಆಕಾಶದಂತೆ ಅಕ್ಕಿಲಿ ಆರಬೇಕು ಅಂದ್ಕೊಂಡಿದ್ದೀನಿ. ಒಂದು ಪಂಜರದಲ್ಲಿ ನನ್ನ ದಯವಿಟ್ಟು ಕೂಡ ಹಾಕಬೇಡಿ. ನೀವು ಹೇಗೆ ನಿಮ್ಮ ಕಾಲ ಮೇಲೆ ನಿಂತು ಈ ಒಂದು ಸಾಮ್ರಾಜ್ಯನ ಕಟ್ಟಿದ್ರು ಹಾಗೆ ನಾನು ಕೂಡ ಕಂಪ್ನಿನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನಕ್ಕೆ ಕೆಲಸ ಕೊಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಸಾಧಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಗುರಿ ಅಂತ ಹೇಳಿದ್ರೆ 1 ಲಕ್ಷನ ಸಂಪಾದನೆ ಮಾಡಿ ಬಂದ ಮಾತ್ರಕ್ಕೆ ನನ್ನ ಗುರಿ ಪೂರೈಸಲಿಲ್ಲ. ಯಾಕಂದರೆ ಜೀವನ ಅಂದರೆ ಏನು ಅಂತ ಕಲ್ತಿದ್ದೆ ನಾನು ಹೊರಗಡೆ ಇದ್ದಾಗ. ಅಂದಮೇಲೆ ಜೀವನ ಅಂದರೆ ಒಂದು ಗುರಿ ಇದ್ದು ಅದನ್ನು ಅಚೀವ್ ಮಾಡೋ ಕಡೆ ಹೋಗೋದೇ ಒಂದು ಜೀವನ ಆಗ್ಬಿಡತ್ತೆ. ಹಾಗಾಗಿ ಒಂದು ಗುರಿ ಮುಗಿತಾ ಇದ್ದಂಗೆ ಇನ್ನೊಂದು ಗುರಿ ಹುಟ್ಕೊಳ್ಳುತ್ತಪ್ಪ. ದಯವಿಟ್ಟು ಕೈ ಮುಗಿದು ಅಂಗಲಾಚ್ತೀನಿ ಅಂತ ಬೇಡ್ಕೊಂಡು ಅಲ್ಲಿಂದ ಹೊರಟು ವಟಾರದ ಕಡೆ ಬರ್ತಾನೆ. ಕಡೆ ಅಮ್ಮ ಎಷ್ಟು ಕೇಳ್ಕೊಂಡ್ರು ಕೂಡ ನಿನ್ನ ಮಗ ಅಚೀವ್ ಮಾಡಬೇಕಲ್ವಾ, ದೊಡ್ಡ ಮನುಷ್ಯ ಆಗಬೇಕಲ್ವಾ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡು ಅಂತ. ನಂತರ ಈ ಕಡೆ ಅಮ್ಮ ಎಲ್ಲರ ಮೇಲೆ ಕೂಗಾಡ್ತಿದ್ದಾರೆ, ನೀವು ಯಾರಾದರೂ ತಡಿಬಹುದಿತ್ತಲ್ವಾ ಅಂತ. ಆದರೆ ನಾನು ಏನು ಮಾಡಲಿ, ನನಗೆ ಪ್ರಶ್ನಾರ್ಥಕವಾಗಿ ಉಳ್ಕೊಂಬಿಟ್ಟ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವತ್ತು ನನ್ನ ಮಗ ಮೌನವಾಗಿ ನಾನು ಹೇಳಿದ ತಕ್ಷಣ ಮನೆಯಿಂದ ಆಚೆ ಹೋದ. ಆದರೆ ಇವತ್ತು ನಾನು ಮೌನವಾಗಿದ್ದೀನಿ. ಅವನು ನನ್ನನ್ನು ಕೈ ಮುಗಿದು ನನ್ನನ್ನು ಬಿಟ್ಟುಬಿಡಿ, ಪಂಜರದಲ್ಲಿ ಕೂಡ ಹಾಕಬೇಡಿ, ನನ್ನ ಆಕಾಶದಲ್ಲಿ ಅಕ್ಕಿ ರೀತಿ ಆರಬೇಕು, ನನ್ನ ಜೀವನದಲ್ಲಿ ಸಾಕಷ್ಟು ಸಾಧಿಸಬೇಕು ಅಂದಾಗ ನನಗೆ ಮಾತನಾಡೋಕ್ಕಾಗದೆ ಮೌನವಾಗಿಬಿಟ್ಟೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅಲ್ಲೇ ಸಾಧಿಸ್ಬೇಕಾ, ಇಲ್ಲೇ ಎತ್ಕೊಂಡು ಸಾಧಿಸಬಹುದಲ್ವಾ ಅಂತ ಕೇಳ್ತಾರೆ. ಆದರೆ ಇಲ್ಲಿ ಅಮ್ಮು ಮಾತ್ರ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ನೀವೆಲ್ಲ ಅನ್ಕೊಂಡಿದ್ದೀರ ಆರಾಧನಾ ಅವನ ಜೀವನನ ಉದ್ಧಾರ ಮಾಡಿದ್ಲು ಅಂತ. ಆದರೆ ಇವತ್ತು ನಿನ್ನ ಮಗ ಹೊರಗಡೆ ಹೋಗಿದ್ದಾನೆ ಅಂದರೆ ಅದಕ್ಕೆ ಆರಾಧನಾನೇ ಕಾರಣ. ಅವಳು ತನಗೋಸ್ಕರ ಸುಶಾಂತ್ನ ಈ ಮನೆಯಿಂದ ಹೊರಗಡೆ ಕರೆಸ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರೆ ದಯವಿಟ್ಟು ಅಮ್ಮ ಆ ರೀತಿ ಮಾತಾಡಬೇಡ, ಆರಾಧನಾ ಎಂಥ ಹುಡುಗಿ ಅಂತ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಆರಾಧನಾ ಕೂಡ ಸುಶಾಂತ್ ಬಗ್ಗೆ ತುಂಬಾ ಬೇಜಾರು ಮಾಡಿಕೊಂಡು ನನ್ನ ಫ್ರೆಂಡ್ಶಿಪ್ಪೇ ಬೇಡ, ಫ್ರೆಂಡ್ ಅಂತ ಅಂದ್ಕೊಂಡು ತುಂಬಾ ನನ್ನ ಜೊತೆ ಇರ್ತಾರೆ ಅಂತ ಅಂದ್ಕೊಂಡು ಒಪ್ಕೊಂಡು ಹಚ್ಕೊಂಡ್ಬಿಟ್ಟೆ. ಆದರೆ ತಪ್ಪು ಮಾಡಿಬಿಟ್ಟೆ. ಇನ್ನೊಂದೆ ಮತ್ತೆ ಈ ರೀತಿ ತಪ್ಪನ್ನು ಮಾಡೋದಿಲ್ಲ, ಯಾರೂ ಕೂಡ ಜೊತೆಲಿ ಕೊನೆಯ ತನಕ ಉಳಿಯೋದಿಲ್ಲ ಅಂತ ಅನ್ಕೋತಾ ಇದ್ರೆ ಸುಶಾಂತ್ ಆರಾಧನಾ ಅಂತ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಸುಶಾಂತ್ನ ನೋಡಿ ಆರಾಧನಾಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಓಡಿ ಹೋಗ್ತಾಳೆ. ಇದು ನಿಜನ ಕನಸ ನನಸ ಯಾವುದೂ ಕೂಡ ಅವಳು ಗೊತ್ತಾಗ್ತಿಲ್ಲ. ನೀವು ಇಲ್ಲಿ ಅಂದಾಗ ಹೌದು ಆರಾಧನಾ ಅವರೇ, ನಾನು ಇಲ್ಲಿಗೆ ಮತ್ತೆ ವಾಪಸ್ ಬಂದುಬಿಟ್ಟೆ, ಅದಕ್ಕೋಸ್ಕರ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಲ್ಲಿಗೆ ಬರಬೇಡಿ ಅಂತ ಹೇಳಿದೆ ಅಂತಿದ್ದಾಗಲೇ ಅವಳಿಗೆ ಇದ್ದಿದ್ದ ಕೋಪ ಎಲ್ಲ ಹೊರಟೋಗ್ಬಿಡುತ್ತೆ ಆರಾಧನಾಗೆ.
ನಂಗೆ ತುಂಬ ಖುಷಿ ಆಗ್ತದೆ ನೀವು ವಾಪಸ್ ಬಂದಿದ್ದು. ಯಾಕೆ ಏನು ಅಂದಾಗ ಜೀವನದಲ್ಲಿ ಸಾಧಿಸೋದು ಅಲ್ಲಿಗೆ ನಿಲ್ಲೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಜೀವನದಲ್ಲಿ ಮತ್ತಿನ್ನೇನಾದರೂ ಸಾಧಿಸಬೇಕು. ನನ್ನ ಕಾಲ ಮೇಲೆ ನಾನು ಕೂಡ ನಿಮ್ಮ ಜೊತೆ ನಿಂತ್ಕೋಬೇಕು, ನಿಮಗೆ ಸಾಥ್ ಕೊಡಬೇಕು. ಇಬ್ಬರು ಕೂಡ ಒಂದು ಕಂಪ್ನಿನ ಓಪನ್ ಮಾಡಬೇಕು, ಕಟ್ಟಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಅವಳಿಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವಳು ಕೂಡ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ಲು. ಸುಶಾಂತ್ ಬರ್ತಿದ್ದಾಗೆ ಚೈತನ್ಯ ಬಂದದ. ಅಷ್ಟರಲ್ಲಿ ವಟಾರದವರು, ಮಹೇಶ್ ಅವರು, ಹಾಗೆ ಸಿರಿ ಎಲ್ಲರೂ ಬರ್ತಾರೆ. ಎಲ್ರಿಗೂ ಸುಶಾಂತ್ ನೋಡಿ ಖುಷಿ ಆದರೆ ಮಹೇಶ್ ಸಿರಿಗಂತೂ ಏನು ಅಂತ ಶ್ರೀಮಂತ, ಕುಬೇರ್ನಂತ ಶ್ರೀಮಂತ ಈ ವಟಾರಕ್ಕೆ ಬಂದಿದ್ದಾನಲ್ಲ, ಈ ಮನುಷ್ಯನಿಗೆ ಏನಪ್ಪ ಹೇಳಬೇಕು. ಆ ಆರಾಧನಾ ಅಂದರೆ ಅಷ್ಟು ಇಷ್ಟನಾ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಸೋಚಿಕ ಪಡ್ತಿದ್ದಾರೆ. ನಂತರ ಈ ಕಡೆ ಸುಶಾಂತ್ ತನ್ನ ಫ್ರೆಂಡ್ ಮುರುಗೇಶ್ ಹತ್ರ ಮಾತಾಡ್ತಿದ್ದಾರೆ. ಆ ಕಡೆ ಮುರುಗೇಶ್ ಅವರು, ಏನು ನಿನಗೆ ಆರಾಧನಾನ ಮರೆಯೋಕೆ ಆಗಲಿಲ್ಲ ಅನ್ಸುತ್ತಲ್ವ, ಅವ್ರನ್ನೇ ನೆನಪು ಮಾಡ್ಕೋತಿರ್ಬೇಕು, ಅದಕ್ಕೋಸ್ಕರ ಇರೋಕ್ಕಾಗದೆ ಇಲ್ಲಿಗೆ ಬಂದಿದ್ಯಾ ಅಂದಾಗ, ಹೌದು ನನ್ಗೆ ಯಾವಾಗಲೂ ಕೂಡ ಅವ್ರನ್ನೇ ನೆನಪು ಮಾಡ್ಕೋತಿದ್ದೆ. ಅವ್ರನ್ನ ನೆನಪು ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ. ಆ ಮನೇಲಿ ಎಲ್ಲೆಲ್ಲೂ ಕೂಡ ನಂಗೆ ಆರಾಧನಾ ಅವರೇ ಕಾಣಿಸ್ತಿದ್ರು ಅಂತ ಹೇಳ್ತಾರೆ. ಜೊತೆಗೆ ನೀನು ಪ್ರೀತಿ ವಿಷಯ ಹೇಳೋದಿಲ್ವ, ಅದೇನೋ ಧರ್ಮೇಂದ್ರ ಪ್ರಧಾನ ಆರಾಧನಾಗೆ ತುಂಬಾ ಶತ್ರು, ನನ್ನನ್ನು ಆರಾಧನಾ ಒಪ್ಕೊಳ್ಳಲ್ಲ ಹಾಗೆ ಹೀಗೆ ಅಂತಿದ್ದೆ. ಇವಾಗ ಅಂದಾಗ ನಾನು ಧರ್ಮೇಂದ್ರ ಪ್ರಧಾನ್ ಅವರ ಮಗ, ಅವ್ರಿಗೆ ಅವ್ರ ಬಗ್ಗೆ ಶತ್ರುತ್ವ ಇರೋದ್ರಿಂದಾಗೆ ನನ್ನನ್ನು ಒಪ್ಕೊಳ್ಳಲ್ಲ ಅಂತ ನಾನು ಹೇಳಿದ್ದು ಅಂತ ಸುಶಾಂತ್ ಹೇಳ್ತಿದ್ದಾಗೆ ಮುರುಗೇಶ್ಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ಮತ್ತೆ ಈಗ ಅಂದಾಗ, ಮತ್ತೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾರೆ. ಏನಪ್ಪ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡೆ ಈ ಕಡೆ ಅಂಕಲ್ ಮೂರ್ತಿ ಅಂಕಲ್ ಹತ್ರ ಸುಶಾಂತ್ ಮನೇಲಿದ್ದಾಗಲೇ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ಕೊಂಡಿರ್ತಾನೆ. ಮೂರ್ತಿ ಅಂಕಲ್ ಏನಪ್ಪ ಇದು, ಯಾಕಂತ ತೀರ್ಮಾನ ತೊಗೊಂಡಿದ್ಯಾ ಮನೆ ಬಿಟ್ಟು ಹೋಗೋದು ಅಂತ ಬಂದು ಕೇಳಿದಾಗ, ಅಂಕಲ್ ನೀವು ಸುಳ್ಳು ಹೇಳಲ್ಲ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ. ಅಪ್ಪ ಆರಾಧನಾ ತಂದೆ ವಿಶ್ವದಲ್ಲಿ ಅವರ ಸಾವಿಗೆ ಕಾರಣ ಆಗಿದಾರ, ಇವತ್ತಿನ ಅವರ ಬದುಕಿಗೆ ಅಪ್ಪನೇ ಕಾರಣನ ಅಂತ ಕೇಳಿದಾಗ, ಈ ಎಲ್ಲ ವಿಷಯನ ಆರಾಧನಾ ನಿನ್ನ ಹತ್ರ ಹೇಳಿದ್ಲ ಅಂದಾಗ, ಹೌದು ಅಂತಾರೆ. ನಿನ್ನ ತಂದೆ ಯಾವತ್ತಿಗೂ ಕೂಡ ಯಾರಿಗೂ ದ್ರೋಹ ಬಗ್ದವರಲ್ಲ, ನಿನ್ನ ತಂದೆ ಯಾವುದೇ ತಪ್ಪು ಕೂಡ ಮಾಡಿಲ್ಲ, ನಿನ್ನ ತಂದೆಯಿಂದ ಒಳ್ಳೇದಾಗಿದೆ ಹೊರತು ಕೆಟ್ಟದ್ದಲ್ಲ. ಆದರೆ ಆರಾಧನಾ ಆ ರೀತಿ ತಪ್ಪು ತಿಳ್ಕೊಂಡಿದ್ದಾಳೆ. ಜೊತೆಗೆ ಅವಳಿಗೆ ಏನು ಗೊತ್ತಿದೆಯೋ ಅವಳು ನಿನ್ನ ಹತ್ರ ಅರ್ಧಂಬರ್ಧ ಹೇಳಿದಾಳೆ, ಅವಳಿಗೆ ಗೊತ್ತಿರೋದು ಕೂಡ ಅರ್ಧಂಬರ್ಧಾನೆ. ಆದರೆ ಅವರ ಅಪ್ಪನ ಸಾವಿನ ವಿಷಯದಲ್ಲಿ ಅವಳು ಪೂರ್ಣ ಪ್ರಮಾಣದಲ್ಲಿ ಏನೂ ಕೂಡ ತಿಳ್ಕೊಂಡಿದ್ದಿದ್ರೆ ಖಂಡಿತ ಧರ್ಮ ಎಂಥವನು ಅಂತ ಗೊತ್ತಾಗ್ತಿತ್ತು, ಅವನ ತಪ್ಪಿಲ್ಲ ಅಂತ ಗೊತ್ತಾಗ್ತಿತ್ತು. ತುಂಬ ಬಾರಿ ಅರ್ಥ ಮಾಡ್ಸೋಕೆ ಹೋದ್ರೂ ಕೂಡ ಹುಡುಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ. ಹಾಗಿದ್ರೆ ಅಪ್ಪ ಏನೂ ತಪ್ಪು ಮಾಡಿಲ್ವಾ, ಅಪ್ಪ ಅವ್ರಿಗೆ ಸಾವಿನ ಕಾರಣ ಅಲ್ವಾ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದಾನೆ. ನಾನು ಆರಾಧನಾ ಒಂದಾಗಬಹುದು ಅಂತ. ಖಂಡಿತ ಸುಶಾಂತ್, ನನ್ನ ಮಾತಿನ ಮೇಲೆ ನಂಬಿಕೆ ಇಡು, ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನೀನು ಕೂಡ ಅವಳಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡು. ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಅವಳಿಗೆ ಅರ್ಥ ಮಾಡಿಸ್ತೀನಿ, ಖಂಡಿತ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಮೂರ್ತಿ ಅಂಕಲ್ ಹೇಳ್ತಾರೆ. ಹಾಗಿದ್ರೆ ಯಾರು ರೀಸನ್ ಅಂದಾಗ ಆ ರೀಸನ್ನ ನನ್ನಿಂದ ಹೇಳೋ ಪರಿಸ್ಥಿತಿ ಇಲ್ಲ. ಕಾಲ ಬಂದಂತೆ ಕಾಲನೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಆದರೆ ಈಗ ಅದನ್ನು ಹೇಳೋ ಸಮಯ ಅಲ್ಲ ಸುಶಾಂತ್ ಅಂತ ಹೇಳ್ತಾರೆ. ಈ ವಿಷಯನ ಅವ್ರಿಗೆ ಹೇಳಿದಾಗ, ಹೌದಾ ಹಾಗಿದ್ರೆ ಹೋಗೋಗಿ ಸತ್ಯ ಹೇಳ್ಬಿಡ್ತೀಯಾ, ಅದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ, ಇಲ್ಲ ನಾನು ಅದಕ್ಕೋಸ್ಕರ ಬಂದಿಲ್ಲ, ನನ್ನ ತಂದೆನ ತಪ್ಪಿತಸ್ಥರಲ್ಲ, ಅವ್ರ ಜೀವನಕ್ಕೆ ಅಪ್ಪ ಕಾರಣ ಅಲ್ಲ ಅನ್ನೋದನ್ನು ಕೂಡ ಹೇಳಬೇಕು. ಜೊತೆಗೆ ಅವ್ರ ಜೊತೆ ಕಂಪ್ನಿಗೆ ಜೊತೆಯಾಗಿ ನಿಂತು ನಾನು ಅವ್ರ ಜೊತೆ ಕಂಪ್ನಿನ ಕಟ್ಟಬೇಕು, ಅವರು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಹಕಾರ ಕೊಡಬೇಕು ಅಂತಾನೆ ನಾನು ಇಲ್ಲಿಗೆ ವಾಪಸ್ ಬಂದಿರೋದು ಅಂತ. ಹೌದಾ ಹಾಗಿದ್ರೆ ನಿನ್ನ ಪ್ರೀತಿ ವಿಶ್ವನ ಹೇಳ್ಬಿಡು, ತಡ ಮಾಡಬೇಡ ಅಂತಾರೆ. ಅಷ್ಟರಲ್ಲಿ ಆರಾಧನಾ ಕೂಡ ಬರ್ತಾಳೆ. ಅಯ್ಯೋ ಆರಾಧನಾ, ಇಷ್ಟೊತ್ತು ಕೂಡ ನಾವಿಬ್ರು ನಿನ್ನ ವಿಶ್ವನೇ ಮಾತಾಡ್ತಿದ್ವಿ ಅಂದಾಗ, ಯಾಕೆ ಏನು ಅಂದಾಗ ಲಾಂಗ್ ವಾಕ್ ಹೋಗೋಣ ಅಂತ ಕೇಳಿದಾಗ ಇವನು ಕೂಡ ಅದನ್ನೇ ಹೇಳ್ತಿದ್ದ, ಹೋಗಿ ಇಬ್ಬರು ಲಾಂಗ್ ವಾಕ್ಗೆ. ಸುಶಾಂತ್ ಕೂಡ ತುಂಬ ವಿಷಯನ ನಿನ್ನ ಜೊತೆ ಮಾತಾಡೋದಿದೆ ಅಂತ ಹೇಳ್ತಾರೆ. ಇಬ್ಬರು ಕೂಡ ಹೋಗ್ತಾರೆ. ನಂತರ ಈ ಕಡೆ ಸುಶಾಂತ್ನ ಆರಾಧನಾ, ನೀವಲ್ಲಿ ನನ್ನನ್ನು ನೆನಪು ಮಾಡ್ಕೋತಿರ್ಲಿಲ್ವಾ ಅಂದಾಗ, ಸುಳ್ಳು ಹೇಳಬೇಕು ನಿಜ ಹೇಳಬೇಕು ಅಂದಾಗ, ಸುಳ್ಳು ಅಂದಾಗ ನನಗೆ ನೀವು ನೆನಪೇ ಆಗ್ತಿರ್ಲಿಲ್ಲ ಅಂತಾರೆ. ಇದರಿಂದ ಆರಾಧನಾಗೆ ಬೇಜಾರಾಗತ್ತೆ. ಅದಕ್ಕೆ ಯಾಕೆ ಬೇಜಾರಾಯ್ತಾ, ನೀವೇ ತಾನೇ ಹೇಳಿದ್ದು ಸುಳ್ಳು ಹೇಳಬೇಕು ಅಂತ ಅಂದಾಗ, ಹಾಗಿದ್ರೆ ನೀವು ಇಷ್ಟೊತ್ತು ಹೇಳಿದ್ದು ಸುಳ್ಳ, ನಿಜ ಹೇಳಿ ಅಂದಾಗ ನನಗೆ ನೀವು ಪದೇ ಪದೇ ನೆನಪಾಗ್ತಿದ್ರಿ, ಎಲ್ಲಿ ನಿಂತ್ಕೊಂಡ್ರು ಕಾಣಿಸ್ಕೋತಿದ್ರಿ, ಬರೀ ನೀವೇ ಮಾತಾಡ್ತಿದ್ರಿ, ನೀವಾಗ ನಂಗೆ ನೆನಪಾಗ್ಲಿಲ್ವಾ ಅಂದಾಗ, ನೆನಪಾಗ್ಲಿಲ್ಲ ಅಂತ ಸುಳ್ಳು ಹೇಳಬೇಕಾಗುತ್ತೆ. ಇಲ್ಲ ಅಂತ ಎಲ್ಲಿ ಹೋದ್ರು ನನಗೂ ನೀವೇ ತುಂಬ ನೆನಪಾಗ್ತಿದ್ರಿ ಗೊತ್ತಾ, ನನಗೆ ಕೆಲಸದ ಮೇಲೆ ಕಾನ್ಸಂಟ್ರೇಟೇ ಮಾಡೋಕೆ ಆಗ್ತಿರ್ಲಿಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಒಂದು ಪ್ರಾಜೆಕ್ಟ್ ಅವ್ರು ಬಂದಿದ್ರು, ನಾನು ನೀವಿದ್ದೀರಾ ಅಂತ ಪಾಪ ಮಜ್ಜಿ ಮನೆ ತನಕ ಹೋಗಿದ್ದೆ, ನಿಮ್ಮನ್ನು ನೆನಪು ಮಾಡ್ಕೊಳ್ದಿರೋ ಕ್ಷಣನೇ ಇಲ್ಲ ಗೊತ್ತಾ. ನೀವು ಆ ರೀತಿ ಮಾತಾಡಿದಾಗ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅಂತ ಎಲ್ಲ ಹೇಳ್ತಿದ್ದಾಳೆ. ಪಾಪ ಆ ಕಡೆ ದಿಶಾ ಅಂತೂ ಆರಾಧನಾ ಜೊತೆ ಒಂದು ಹುಡುಗಿ ಜೊತೆ ಇದನ್ನ ಸುಶಾಂತ್ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಅಂದಾಗ, ಅಯ್ಯೋ ವಟಾರದಲ್ಲ ಹುಡುಗಿ ಇತ್ತು ಅಷ್ಟೇ ಅಂದಾಗ, ಇಲ್ಲ ನನಗೂ ಕೂಡ ಅರ್ಥ ಆಗುತ್ತೆ, ಸುಶಾಂತ್ ಈ ರೀತಿ ಪಾರ್ಟಿ ಮಧ್ಯೆನೇ ಹೋಗ್ತಾನೆ ಅಂದರೆ ಅವಳಿಗೋಸ್ಕರನೇ ಹೋಗಿದ್ದಾನೆ, ಅಮ್ಮು ಕೂಡ ಹೇಳಲಿಲ್ವಾ ಅಂದಾಗ, ಅಯ್ಯೋ ಮಗಳ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದ. ಮೊದಲು ಅತ್ತೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಿದ್ರು, ಆದರೆ ಇವತ್ತೇ ನಾನು ಆಸೆ ಪಡ್ತಿದ್ರು ಕೂಡ ಅವ್ರು ಮದುವೆ ಮಾಡೋಕ್ಕೆ ಮುಂದಾಗ್ತಿಲ್ಲ, ಅಲ್ಲೇ ಗೊತ್ತಾಗತ್ತೆ ಅಂತ
ದಿಶಾ ಹೇಳ್ತಿದ್ದಾಳೆ, ಏನೂ ಇಲ್ಲ, ಅಮ್ಮು ಇದ್ದಾಳೆ ನಮ್ಮ ಜೊತೆ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದು ಬೇಡ, ನಿನ್ನ ಮದುವೆ ಸುಶಾಂತ್ ಜೊತೆ ಆಗೇ ಆಗುತ್ತೆ ಅಂತ ಅತ್ತೆ ಹೇಳ್ತಿದ್ದಾರೆ. ನಂತರ ಈ ಕಡೆ ಸುಶಾಂತ್ ಹಾಗೆ ಆರಾಧನಾಗೆ ಇಬ್ರಿಗೂ ಕೂಡ ಬಿಟ್ಟಿರೋಕ್ಕಾಗಲ್ಲ ಇಬ್ರಿಗೂ ಅನ್ನೋದು ಅರ್ಥ ಆಗ್ತದೆ. ಇಬ್ಬರು ಮನಸ್ಸಲ್ಲೂ ಕೂಡ ಇಬ್ಬರ ಮೇಲೆ ಪ್ರೀತಿ ಇದೆ ಅನ್ನೋದು ಅರ್ಥ ಆಗ್ತದೆ. ಜಸ್ಟ್ ಬಾಯ್ ಬಿಟ್ಟು ಹೇಳಬೇಕು ಅಷ್ಟೇ. ಹಾಗಿದ್ರೆ ಸುಶಾಂತ್ ಹೇಗೆ ತನ್ನ ತಂದೆ ಒಳ್ಳೆಯವರು ಅನ್ನೋದನ್ನ ಆರಾಧನೆಗೆ ಅರ್ಥ ಮಾಡಿಸಿ ತನ್ನ ಪ್ರೀತಿನ ಗೆಲ್ಲಿಸ್ಕೋತಾನೆ, ಕಂಪ್ನಿನ ಓಪನ್ ಮಾಡ್ತಾನೆ ಅನ್ನೋದೇ